ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅನ್ಕೊತೀನಿ. ನಾನು ಸಹ ಚಲೋ ಅದೀನಿ ನೋಡ್ರಿ. ಎಲ್ರದ್ದು ನಾಷ್ಟ ಆತ್ರಿ. ಟೈಮ್ ಬಂದು ನೋಡ್ರಿ ಈಗ ಎಷ್ಟಾಗೈತಿ, 9:15 ಆಗೈತಿ, 9:15 ಆಗೈತಿ. ಬನ್ನಿ, ಇವತ್ತಿಂದು ನಾಷ್ಟಕ್ಕೆ ಪಾಸ್ತಾ ಮಾಡ್ತಾಯಿದ್ದೀನಿ. ಟೀ ಇಟ್ಕೊಂಡಿದ್ದೀನಿ. ಇಷ್ಟು ಸೋಮವಾರ ಅಲ್ವಾ, ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ನೋಡಿ. ನೀರಿಟ್ಟಿದ್ದೀನಿ ಪಾಸ್ತಾಕ್ಕೆ. ಇಲ್ಲಿ ಟೀ ಇಟ್ಕೊಂಡಿದ್ದೀನಿ. ಇಷ್ಟು ಕೆಲಸ ಎಲ್ಲ ಆಗೈತಿ. ಇದು ಒಂದು ಇದು ಇತ್ತು, ಸೊ ಅದನ್ನೊಂದು ತೊಳಿಬೇಕು. ಹಾಟ್ ಬಾಕ್ಸ್ ಒಂದು. ಇಷ್ಟು ಇವತ್ತಿನ ಡೇ ನಂದು. ಕೆಲಸ ಎಲ್ಲ ಆಯಿತು. ಒಂದು ಸ್ವಲ್ಪ ಟೀ ಕುಡಿದು ಸ್ನಾನ ಮಾಡಿಕೊಂಡು ಆಮೇಲೆ ರೋಹಿತ್ ಅವರಿದ್ದರೆ ಆಮೇಲೆ ಪಾಸ್ತಾ ಮಾಡ್ತೀನಿ. ತಿನ್ನೋರು ಯಾರೂ ಇಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡಿದ್ರಾಯಿತು ಅಂತಂದೇಳಿ ಇವತ್ತಿಂದು ಹೊರಗಿಂದು ಡೇ ಹೇಗಿದೆ ಅಂತಂದೇಳಿ ನೋಡ್ಕೊಂಬರೋಣ ಬನ್ನಿ. ಈ ಥರ ಇದೆ ಫ್ರೆಂಡ್ಸ್, ಗಾಳಿ ಬಿಟ್ಟೈತಿ. ಒಂದೇ ಒಂದು ಹೂ ಬಿಟ್ಟೈತಿ ನಮ್ಮ ಗಿಡದಾಗೆ. ಇಷ್ಟೇ ನೋಡಿ, ಫುಲ್ಲು ಎಲ್ಲ ತಂಪೈತಿ ಫ್ರೆಂಡ್ಸ್. ರಾತ್ರಿ ಮಳೆ ಬಂದೈತಿ, ಅದಕ್ಕೆ ಎಷ್ಟು ತಂಪೈತಿ. ಗಾಳಿ ನೋಡಿ ಯಾವ ರೀತಿ ಬೀಸ್ತಾ ಇದೆ. ಇದ್ರಾಗ ಎರಡು ಬಿಟ್ಟಿದ್ದಾವೆ. ಅದ್ರಾಗ ನಿನ್ನೆ ಒಂದು ಬಿಟ್ಟಿತ್ತು, ಇವತ್ತು ಒಂದು ಬಿಟ್ಟೈತಿ ನೋಡಿ. ಇಷ್ಟು ಇದು ಎಲೆ ಬಳ್ಳಿ ಹಚ್ಚಿದ್ನಲ್ಲ, ಎಷ್ಟು ಚೆನ್ನಾಗತ್ತೈತೆ ನೋಡಿ ಫ್ರೆಂಡ್ಸ್. ಎಲೆ ಬಳ್ಳಿ ಇದು ಚೆನ್ನಾಗತ್ತಲ್ಲ. ಇಷ್ಟು ಇವತ್ತಿಂದು ನಂದು ಡೇ. ರಂಗೋಲಿಯನ್ನು ನೋಡಿಕೊಂಡು ಬರುವ ಬನ್ನಿ. ಬಾರದ ಯಾರು ಇಲ್ಲ. ಸನ್ನಿ ಹಾಯ್ ಮಾಡಿ. ವೈಭವ ಐತ್ಲಾ? ಹಾಂ 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 ಆಗೈತಿ. ಟೀ ಗಿಟ್ಟೀನಿ. ಇವತ್ತಿಂದು ರಂಗೋಲಿ ಈ ರೀತಿ ಇದೆ ಫ್ರೆಂಡ್ಸ್. ಯಾವ ರೀತಿ ಇದೆ ಅಂತ ಹೇಳಿ. ನಮ್ಮ ಮೇಲೆ ಬಾಡಿಗೆ ಇದ್ರಲ್ಲ, ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಎಲ್ಲ ಪ್ಲೇಸೆಲ್ಲ ಖಾಲಿ ಆಗೈತಿ ನೋಡಿ. ಕಾಣಿಸ್ತಿದ್ದಾನೆ ಎಷ್ಟು ಕ್ಲೀನಾಗಿದೆ ಫ್ರೆಂಡ್ಸ್. ನಾಳೆ ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಎಲ್ಲ ಇದ್ರದ್ದು ಬೇವಿನ ಸೊಪ್ಪಿಂದೆಲ್ಲ ಎಲೆ ಬಿದ್ದುಬಿಡ್ತಾವೆ. ಕಸ ಬಡೋಕ್ಕೆ ಒಂದು ತಾಸು ಆಗ್ತತಿ, ಯಾರೂ ಇಲ್ಲ ಅಂತ ಈ ರೀತಿಯಾಗಿದೆ ಅಷ್ಟೇ. ಬನ್ನಿ ಒಳಗೆ ಹೋಗೋಣ. ಟೀ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ. ಇಷ್ಟು ದಿನ ನಾನು ವೀಡಿಯೋಸ್ಗಳನ್ನ ವೀಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕಾಗ್ತಿದ್ದಿಲ್ಲ. ಬಟ್ ಇನ್ಮೇಲಿದ್ದ ವೀಡಿಯೋಸ್ಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ಗಳನ್ನ ನೋಡಿ, ವೀಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತಾವ ಅಂತ ಹೇಳಿ ಸಪೋರ್ಟ್ ಮಾಡಿ, ಓಕೆನಾ? ಹಂಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಟೀ ನೋಡಿ, ಇಲ್ಲಿ ಟೀ ಇಟ್ಟಿದ್ದೀನಿ. ಇಲ್ಲಿ ಪಾಸ್ತಾ ಹಾಕೋಕ್ಕೆ ಸ್ವಲ್ಪ ಕುದಿಸ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಒಗ್ಗರಣೆ ಒಳಗೆ ಹಾಕಿ ನಾನು ಇದನ್ನು ಮಾಡ್ತೀನಂತೆ. ಈ ರೀತಿ ಇದೆ ನೋಡಿ ಇವತ್ತಿಂದು ಟೀ ಕುದೀತಾ ಇದೆ. ಬನ್ನಿ, ಹೊರಗೆ ಒಂದು ಕ್ಲಿಕ್ ಮಾಡ್ಕೊತೀನಿ ಫೋಟೋನ. ಯಾಕಂದರೆ ಮಸ್ತ್ ಐತ್ಲ ವಾತಾವರಣ. ನಾನು ಇಷ್ಟು ದಿನ ವಿಡಿಯೋಗಳನ್ನ ಮಾಡಿದ್ದಿಲ್ಲಲ್ಲ, ಅದಕ್ಕೆ ಈಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದೇ ಒಂದು ಹಾಂ ಇಷ್ಟೇ ನೋಡಿ ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟು 9:20 ಆಗೈತಿ. ಬನ್ನಿ ಬೇಗ ಕೆಲಸ ಮುಗಿಸ್ಕೊಣ. ಈಗ ಟೀ ಕುಡಿದ್ಬಿಟ್ರೆ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗ್ತೈತಿ ಫ್ರೆಂಡ್ಸ್.
ಎಲ್ರಿಗೂ ನನ್ನ ವೀಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತಾವಂತಂದು ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಓಕೆನಾ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬೇಕಿದ್ರಾಗೆ, ಯಾಕಂದರೆ ಒಂದಕ್ಕೊಂದು ಹತ್ಕೊಳಂಗಿಲ್ಲ. ನೋಡಿ ಕುದಿಯಕ್ಕೆ ಬಿಟ್ಬಿಟ್ರೆ ಆಯಿತು. ಇಲ್ಲಿ ಟೀ ಕುದೀತಾ ಇದೆ. ನೋಡಿ ಫ್ರೆಂಡ್ಸ್, ಕುದೀತಾ ಇದ್ದಾವೆ. ಕೆಲವೊಬ್ಬರು ಪಾಸ್ತಕ್ಕೆ ಎಲ್ಲರೂ ತರಕಾರಿ ಹಾಕಿ ಮಾಡ್ತಾರೆ, ಕೆಲವೊಬ್ಬರು ಹಿಂಗೆ ಎಲ್ಲ ಕುದಿಸ್ಕೊಂಡು ಬಸ್ಕೊಂಡು ಒಗ್ಗರಣೆ ಒಳಗೆ ಬರೀ ಜಸ್ಟ್ ಟೊಮೊಟೊ ಈರುಳ್ಳಿ ಹಾಕಿ ಮಾಡ್ತಾರೆ. ನಾನಂತರೂ ಜಸ್ಟ್ ಟೊಮೊಟೊ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಮಸಾಲ ಹಾಕಿ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಸ್ಪೈಸಿಯಾಗಿ ಮಾಡಿರ್ತೀನಿ, ತಿನ್ಲಿಕ್ಕೂ ಟೇಸ್ಟ್ ಅನಿಸ್ತೈತಿ. ನೋಡಿ ಎಷ್ಟು ಬೇಗ ಕುದೀತಾ ಇದ್ದಾವೆ. ಸಣ್ಣವಿದ್ವಲ್ವ ನಾ ಹಾಕ್ಬೇಕಾದ್ರೆ. ಈಗ ನೋಡಿ ಇನ್ನೊಂದು 10 ನಿಮಿಷ ಕುದಿಸ್ಬೇಕಷ್ಟೆ. 10 ನಿಮಿಷನೂ ಅಲ್ಲ, ಸಾರಿ 5 ನಿಮಿಷ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಸೀರೆ ಹೇಗೆ ಕಾಣಿಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಓಕೆನಾ. ತೊಗೊಂಡೆ ಇದನ್ನ ಸೀರೆನ ನಾನು. ನೋಡಿ ಈ ರೀತಿ ಇದೆ. ನಿಮಗೆ ಕಲರ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮೆಹಂದಿ ಕಲರ್ ಇದು, ಲುಕ್ ಕಾಣಿಸ್ತೈತಿ. ನೋಡಿ ಎಲ್ಲ ನವಿಲ್ ಡಿಸೈನ್ ಬಂದಿದೆ ಸೆರಗೊಳಗಡೆ. ಈ ರೀತಿ ಇದೆ ಟೋಟಲಿ. ಹೌದಾ, ಈ ರೀತಿ ಕಾಣ್ತಾ ಇದೆ. ಒಂದು ಕಡಿಮೆ ಪ್ರೈಸಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಫುಲ್ಲು ರಿಚಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕಲರು ಟ್ರೆಂಡಿಂಗಲ್ಲಿದೆ ಅದು ಕಲರು. ಅಂದರೆ ಈ ಥರ ಕಲರ್ ಸಿಗೋದು ಸ್ವಲ್ಪ ರೇರ್ ಅನ್ಕೊತೀನಿ. ಜಾಸ್ತಿ ಈ ರೀತಿ ಒಳಗೆ ಒಂಥರ ಪ್ಯಾಟ್ನಿ ಸೀರೆಗತ್ತೆ ಐತಿದ್ದು. ನೋಡಿ ಯಾವ ರೀತಿ ಇದೆ ಅಂತ. ಕಲರ್ ಹೇಗೆ ಅನ್ನಿಸ್ತು ಅಂತಂದು ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಓಕೆನಾ. ನನಗಂತೂ ಭಾಳ ಸೇರಿತು. ಸೊ ಬ್ಲೌಸ್ ಈ ರೀತಿ ಇದೆ, ಪ್ಲೇನ್ ಐತಿ ಬ್ಲೌಸ್. ಇದು ಏನಾದರೂ ವರ್ಕ್ ಮಾಡಿಸ್ಕೋಬೋದು, ಬೇಡ ಅಂದ್ರೂ ಹಂಗೆ ಬಿಡ್ಬೋದು. ನೋಡಿ ಯಾವ ರೀತಿ ಇದೆ ಅಂತಂದು ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ. ನನಗದ್ರ ಭಾಳ ಸೇರಿತ್ತು ಫ್ರೆಂಡ್ಸ. ಅದರಲ್ಲೂ ನಾನು ಸೀರೆಗಳನ್ನ ಉಡೋದು ಕಡಿಮೆ, ಬಟ್ ಇತ್ತೀಚೆಗೆ ಸೀರೆಗಳನ್ನ ಉಡ್ತಾ ಇದ್ದೀನಿ ನಾನು. ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಲ್ವ, ಸೊ ಅದ್ರ ಸಂಬಂಧ ಸೀರೆಗಳನ್ನ ಉಡ್ತಾ ಇರ್ತೀನಿ ನಾನು. ನೋಡಿ ಅಲ್ಲ, ಇದು ಒಂಥರ ಮೂನ್ ಟೈಪ್. ಇದು ಏನು ಬಂದಿದೆ ಅಲ್ಲ ನೋಡಿ, ಇದು ಮೂನ್ ಟೈಪ್ ಬಂದಿದೆ ನೋಡಿ. ಇದು ಒಂಥರ ಡಿಸೈನ್ ನೋಡಿ ಯಾವ ರೀತಿ ಇದೆ, ಮೂನ್ ಟೈಪ್ ಬಂದಿದೆ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಫುಲ್ಲು ಬ್ರ್ಯಾಂಡ್ ಅನಿಸ್ತೈತಿ. ರೇಟು ಚೆನ್ನಾಗಿತ್ತು ಫ್ರೆಂಡ್ಸ್, ಪ್ರೈಸು ಕಡಿಮೆ ಪ್ರೈಸಲ್ಲಿ ಸಿಕ್ತಿತ್ತು ನನಗಿದು. ನಿಮ್ಗೆ ಏನಾದರೂ ಇಷ್ಟ ಆತಂದರೆ ಕಮೆಂಟ್ ಹಾಕಿ ಓಕೆನಾ. ನೋಡಿ ಬ್ಲೌಸ್ ಹೊಲಿಸ್ಕೋಬೇಕಂತ ಪ್ಲ್ಯಾನಿಂಗ್ ಐತಿ, ನೋಡಬೇಕು ಏನಾಗ್ತೈತೆ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ. ಹಾಂ, ಇದು ನೋಡಿ, ಇದು ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ. ಇದು ಜ್ಯೋತಿ ಅಕ್ಕ ಕೊಟ್ಟಿತ್ತು ನನಗೆ. ಮೊನ್ನೆ ಓಪ್ನಿಂಗ್ ಇತ್ತಲ್ವ ಅವ್ರದ್ದು, ಮನೆ ಓಪ್ನಿಂಗಿಗೆ ಜ್ಯೋತಿ ಅಕ್ಕ ಕೊಟ್ಟಿದ್ದು ಕಾಟನ್ ಸ್ಯಾರಿ ಫ್ರೆಂಡ್ಸ್. ನನಗಂತೂ ಕಾಟನ್ ಸ್ಯಾರಿ ಭಾಳ ಸೇರ್ತಾವ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಲುಕ್ ಐತಲ್ಲವ. ಸೀರೆ ಕಲರ್ ನನಗೆ ಭಾಳ ಸೇರ್ತು. ನೋಡಿ ಯಾವ ರೀತಿ ಕಾಣಿಸ್ತದೆ, ರಿಚ್ ಆಗಿದೆ ಫ್ರೆಂಡ್ಸ್. ಈ ರೀತಿ ಬಂದತ್ತಿದು ಸೆರಗೊಳಗೆ ಡಿಸೈನು. ಬ್ಲೌಸ್ ಪೀಸು ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಬ್ಲೌಸ್ ಪೀಸು ಈ ರೀತಿ ಇದೆ ನೋಡಿ. ಬ್ಲೌಸ್ ಪೀಸು ಈ ಥರ ಬಂದೈತಿ, ಪರ್ಪಲ್ ಕಲರ್ ಬಂದೈತಿ ಫುಲ್ಲು. ಬಾರ್ಡ್ರ್ ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿದ್ದರೆ ರಿಚ್ ಆಗಿ ಕಾಣಿಸ್ತಾ ಇದೆ ಅಲ್ವಾ.
ಒಂಥರ ಶೈನಿಂಗ್ ಥರ ಒಂಥರ ಗೋಲ್ಡ್ ಮಿಕ್ಸ್ ಐತಿದು. ಮಸ್ತ್ ಕಾಣಿಸ್ಲಿಕ್ಕತ್ತೈತಿ. ಬಟ್ ಇದು ನನಗೆ ಉದ್ದ ಕಡಿಮೆ ಆಗ್ಬೋದು ಅನಿಸ್ತದೆ. ಕೆಳಗಿಂದ ಅಗ್ಲ ಕಡಿಮೆ ಆಗ್ಬೇಕು, ಯಾಕಂದ್ರೆ ನಾ ಹೈಟ್ ಆಗಿದ್ದೀನಲ್ಲ ಫ್ರೆಂಡ್ಸ್, ಸ್ವಲ್ಪ ಇದು ಕಡಿಮೆ ಆಗುತ್ತೇನೋ ಗೊತ್ತಿಲ್ಲ. ಅಂದ್ರೆ ಸೀರೆ ಮಾತ್ರ ಮಸ್ತ್ ಐತಿ ಫ್ರೆಂಡ್ಸ್, ನನಗೆ ಭಾಳ ಸೇರ್ತಿದ್ದು. ಜ್ಯೋತಿ ಅಕ್ಕನ ಮನೆ ಓಪನಿಂಗಿಗೆ ಹೋದಾಗ ಕೊಟ್ಟಿತ್ತು. ನಾನು ಮೊನ್ನೆ ಅಲ್ಲಿ ಹೋದ್ರೆ ವಿಡಿಯೋಗಳನ್ನ ಮಾಡಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಎಲ್ಲ ರಿಲೇಟಿವ್ಸ್ ಇರ್ತಾರಲ್ವ, ಗಲಾಟೆ ಇತ್ತಲ್ವ, ಸೊ ಹಂಗಾಗಿ ಅವತ್ತು ವಿಡಿಯೋ ಮಾಡಲಿಲ್ಲ. ನಾನು ಖಂಡಿತ ಒಂದಿನ ಹೋದರೆ ಜ್ಯೋತಿ ಅಕ್ಕನ ಮನೆ ಯಾವ ರೀತಿ ಇದೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಂತ ನಿಮಗೆ, ಓಕೆನಾ. ಇದು ಸೀರೆ ನನಗೂ ಭಾಳ ಸೇರಿತು ಫ್ರೆಂಡ್ಸ್. ಇದು ಬ್ಲೌಸ್ ಏನು ಹೊಲಿಸ್ಕೊಳ್ಳೋದಿಲ್ಲ, ಇದಕ್ಕೆ ಬೇರೆದೊಂದು ಬ್ಲೌಸ್ ತೊಗೋಬೇಕು ಅನ್ನೋದೈತಿಲ್ಲ, ಬೇರೆದೊಂದು ಬ್ಲೌಸ್ ಪೀಸ್ ತಂದು ಹೊಲಿಸ್ಕೋಬೇಕಂತಂದು ಪ್ಲ್ಯಾನ್ ಐತಿ. ನೋಡಬೇಕು ಏನಾಗ್ತಕ್ಕ ಗೊತ್ತಿಲ್ಲ. ಒಟ್ಟಲ್ಲಿ ಈ ಥರ ಇದೆ. ನನಗೊಂದು ಸನ್ನಿಧಿ ಅಕ್ಕಗೊಂದು ಈ ಥರ ಕೊಟ್ಟೈತಿ. ಸನ್ನಿಧಿ ಅಕ್ಕನ ಕಲರು ಗ್ರೀನ್ ಏನೋ ಇರಬೇಕು ಸನ್ನಿಧಿ ಅಕ್ಕೊಂದು. ನನಗೆ ಈ ಕಲರಿಂದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನನಗಂತೂ ಭಾಳ ಸೇರ್ತಿ ಸೀರೆ. ಮೆತ್ತಗೆ ಎಷ್ಟು ನೋಡಿ ಯಾವ ರೀತಿ ಎಷ್ಟು ಹೆಂಗಾಗ್ತೈತಿ, ಚೆನ್ನಾಗಿದೆ. ಕಾಟನ್ ಸೀರೆ ಅಲ್ವಾ, ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟು 2 ಸೀರೆ ಹೆಂಗದಾವ ಅಂತೇಳಿ ನೀವಿನ್ನೂ ನಿಮಗೇನಾದರೂ ನಂದು ಸೀರೆ ಕಲೆಕ್ಷನ್ ಬೇಕಾತಂದರೆ ಹೇಳಿ, ಖಂಡಿತ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಕಡೆ ಯಾವ್ಯಾವ ರೀತಿ ಸೀರೆಗಳಿದ್ದಾವೆ, ಎಷ್ಟು ಸೀರೆಗಳಿದಾವೆ ಅಂತಂದೇಳಿ. ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ಕಮೆಂಟ್ ಹಾಕಿ ಹೇಳಿ, ಎಲ್ಲರಿಗೂ ತೋರಿಸ್ತೀನಿ, ಓಕೆನಾ. ಕುಕ್ಕರ್ದು ಸಿಟಿ ಆಯಿತು ಫ್ರೆಂಡ್ಸ್. ಕಾಣಿಸ್ತಾ ಇಲ್ವಲ್ಲ, ಕತ್ಲ ಆಗ್ತಾಯಿದೆ. ಒಂದು ಸೆಕೆಂಡ್ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಹೀಗೆ ಕಾಣಿಸ್ತಾಯಿದೆ ನೋಡಿ. ಕುಕ್ಕರ್ದು ಸಾಂಬಾರು ಆಯಿತು, ಸಿಟಿ ಹೊಡೆಸಿಟ್ಟೆ. ಒಗ್ಗರಣೆ ಹಾಕಬೇಕು. ಪಾಸ್ತಾಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೋಡಿ, ಈ ರೀತಿ ಆಗಿದ್ದಾವೆ ಪಾಸ್ತಾ. ಇದನ್ನ ಇನ್ನು ಒಗ್ಗರಣೆ ಹಾಕಬೇಕಷ್ಟೆ. ಪಾಸ್ತಾಕ್ಕೆ ಒಗ್ಗರಣೆ ಹಾಕಬೇಕು. ಸಾಂಬಾರಿನ ಸಿಟಿ ಹೊಡಿತು. ಸಾಂಬಾರಿಗೆ ಮಸ್ತ್ಕೊಂಡು ಈಗ ಸ್ನಾನಕ್ಕೆ ಹೋಗ್ಬೇಕು. ನಾನಿನ್ನು ಸ್ನಾನ ಆಗಿಲ್ಲ, ಸ್ನಾನ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಬೇಗ ರೆಡಿ ಆಗಬೇಕು, ಮತ್ತು ಮುಂದಿನ ಕೆಲಸ ನೋಡಬೇಕು. ಬನ್ನಿ, ಇನ್ಮೇಲಿದ್ದ ವಿಡಿಯೋಸ್ಗಳನ್ನ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮದು ಸಪೋರ್ಟ್ ಬೇಕು ನನಗೆ. ನೋಡಬೇಕು ಮುಂದೆ ಏನಾದರೂ ಹೊಸ್ದಾಗಿ ಏನಾದರೂ ವಿಡಿಯೋ ಮಾಡಬೇಕನ್ನೋದು ಪ್ಲಾನಿಂಗ್ ಐತಿ ಫ್ರೆಂಡ್ಸ. ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು, ಓಕೆನಾ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಪೋರ್ಟ್ ಮಾಡಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ, ಏನು ಎಂತ ಅಂತಂದು ಹೇಳಿ ಹೇಳ್ತೀನಿ. ನಾನು ಎಷ್ಟು ಫ್ರೀ ಇರ್ತೀನೋ ಅಷ್ಟು ವಿಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಬ್ಯುಸಿ ಟೈಮ್ನಾಗ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ನನಗೆ. ಸೊ ಅದ್ರ ಸಂಬಂಧ ಯಾವಾಗೆಲ್ಲ ಫ್ರೀ ಇರ್ತೀನೋ ಅವಾಗೆಲ್ಲ ವಿಡಿಯೋಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅಪ್ಲೋಡ್ ಮಾಡಲಿಕ್ಕೆ ಬೇಕಲ್ವ. ಸೊ ಹಂಗಾಗಿ ಎಷ್ಟೇ ಬ್ಯುಸಿ ಇದ್ರೂ ಆ ಟೈಮ್ನಲ್ಲಿ ಸ್ವಲ್ಪ ಆದ್ರೂ ವಿಡಿಯೋಸ್ಗಳನ್ನ ಮಾಡಿ ಇಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಇಷ್ಟು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತೀವಿ ಅಂದರೆ ನಿಮ್ಮ ಸಪೋರ್ಟ್ ಸಿಗಲಿಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರಲ್ವ ನಮ್ಗೆ ಇನ್ನಷ್ಟು ವಿಡಿಯೋ ಮಾಡ್ಬೇಕಂತಂದು ಹೇಳಿ ಸ್ವಲ್ಪ ನಮಗೂ ಖುಷಿ ಆಗ್ತೈತಿ. ಇನ್ನೂ ಹೊಸ್ದಾಗಿ ವಿಡಿಯೋಸ್ಗಳನ್ನ ಮಾಡ್ಬೇಕಂತ ಹೇಳಿ ಖುಷಿ ಆಗ್ತೈತಿ. ಸೊ ಅದ್ರ ಸಂಬಂಧ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಓಕೆನಾ. ಬನ್ನಿ ಈಗ ಬೇಗ ಪಾಸ್ತಾಕ್ಕೆ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಫೈನಲಿ ನಂದೆಲ್ಲ ಕೆಲಸ ಮುಗೀತು. ಪಾಸ್ತಾನೂ ಒಗ್ಗರಣೆ ಹಾಕ್ತಾಯಿದ್ದೀನಿ ಪಾಸ್ತಾಕ್ಕೆ. ಈಗ ನಾಷ್ಟ ಮಾಡೋದಷ್ಟೇ ಟೈಮು. ಎಲ್ಲ ಬೇಯಿಸಿಟ್ಕೊಂಡಿದ್ದೆಲ್ಲ ಸ್ವಲ್ಪ ಅವೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಏನೇ ನಾವು ಎಣ್ಣೆ ಹಾಕಿ ಬೇಯಿಸ್ತೀವಿ ಅಂದರೆ ಸ್ವಲ್ಪನಾದರೂ ಅಂಟ್ಕೊತವೆ ಫ್ರೆಂಡ್ಸ್ ಅವು. ನೋಡಿ ಯಾವ ರೀತಿಯಾಗಿ ಬಂದಿದೆ. ಹಂಗೆ ಫುಲ್ಲು ಸ್ಪೈಸಿ ಇತ್ತು ಫ್ರೆಂಡ್ಸ್ ಪಾಸ್ತಾ. ಈ ಮಳೆಗಾಲದಲ್ಲಂತೂ ಭಾಳ ಟೇಸ್ಟ್ ಇರ್ತತಿತ್ತು. ನಂದು ಮುಗೀತು ಪಾಸ್ತಾ ಮಾಡೋದು ಎಲ್ಲ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬಂದೆ, ಮಾಡಿಬಿಟ್ಟೆ ಪಾಸ್ತಾನ. ನೋಡಿ ಫ್ರೆಂಡ್ಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.